ನೀರು ಬರ್ದು ಇದಲ್ಲಿ ಎತ್ತರ ಜಾಗ ಈ ಕಡೆ ಇದೆ, ಸರ್. ಈ ಕಟ್ಟಿರುಕಂದ್ರೆ ಸ್ವಲ್ಪ ನೀರು ಈ ತರ ಬಂದು ಈ ಕಡೆ ಹೋಗುವಂತ ನಮ್ಗೆ ಆಸ್ಪದ ಆಯ್ತು. ಹಿಡಿದ್ರೆ ಏನು ಅಲ್ಲಿ ಹತ್ತು ಬಿಟ್ಟು ಯಾರು ಬದುಕುದಿಲ್ಲ. ನಿಮ್ಮನ್ನು ನೋಡ್ಲಿಕ್ಕೆ ಇಲ್ಲಿ ಯಾರು ತಡೀತು. ಅದ್ರ ಪಿಚಿಂಗ್ ಎಲ್ಲ ಕಿತ್ತು ಬಂದಿದೆ ಈಗ. ಅಂದ್ರೆ ಅದು ಫುಲ್ ಡ್ಯಾಮೇಜ್ ಆಗಿದೆ. ಹೇಳ್ಕೊಂಡು ಹೋಗಿ ಯಾವಾಗಲೂ ಏರುವಾಗ ಏನು ಬಾಯಿಲ್ಲ, ಒಳಗೆ ಹೋಗ್ಬೇಕಾದ್ರೆ ಎರಡು ನೆರಾವಳಿ ಬಂತು. ಈ ತರ ಪ್ರಾಬ್ಲಮ್ ಏನು ಅಲ್ಲ. ಮಳೆ ಮುಳುಗೋಗಿದೆ, ಇಲ್ಲಿ ತನಕ ನೀರು ಬೈತಾ ಆದ್ರೂ ಈ ತರ ಎಫೆಕ್ಟ್ ಆಗ್ತದೆ. ಭಯ ಆಗಲಿಲ್ಲ ಜನರಿಗೆ. ಮಣ್ಣು ಬಿದ್ದ ಮೇಲೆ ಅದ್ರ ಮೇಲೆ 12 ಅಡಿ ಮಣ್ಣು ಮೇಲ್ಗಡೆ ಬಿದ್ದಿದೆ. ಅದರ ಮೇಲ್ಗಡೆ ನೋಡಿ. ಹೌದು ಅದು ಹೈವೇ ಒಳಗಡೆ ಇದು ಹೈವೇ ಘಟನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಲಾರಿ, ಒಂದು ಲಾರಿ, ಒಂದು ಕ್ಯಾಬ್. ಅಪರೂಪಕ್ಕಾಗುವಂಥದ್ದು ಇದು. ಈ ಬಾರಿ ಅಂತೂ ಕೇರಳದಲ್ಲಿ ಆಗಿದೆ, ನಮ್ಮಲ್ಲಿ ಅನೇಕ ಕಡೆ ಆಗಿದೆ. ಮತ್ತು ಇದು ಮಾರ್ಗ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ಹೈವೇಯಲ್ಲಿ ನಮಗೆ ಬೇಸಿಗೆಯಲ್ಲಿ ಬಹಳ ಸಂತೋಷ ಆಗುತ್ತೆ, ವೇಗವಾಗಿ ಹೋಗ್ಬೋದು, ಮಾರ್ಗ ಅಗಲ ಆಗಿದೆ, ಒಳ್ಳೆಯದಾಗಿದೆ ಅಂತ. ಆದರೆ ಅದನ್ನು ಇನ್ನು ಮೇಲೆ ಮೇನ್ ರೋಡ್ ಮಾಡುವಾಗ ಬರೆ ತೆಗೆಯುವಾಗ ಮಳೆಗಾಲವನ್ನು ಗಮನದಲ್ಲಿ ಇಟ್ಕೊಂಡು ತೆಗಿಬೇಕು ಅಂತ ನಾನು ಹೈವೇ ಅವರಲ್ಲಿ ಕೇಳ್ಕೊಳ್ತೇನೆ. ಈ ಯಾವಾಗಲೂ ಮಳೆಗಾಲದಲ್ಲಿ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿದೆ. ಬೇಸಿಗೆಯಲ್ಲಿ ನಮಗೆ ಸುಖ ಕೊಟ್ಟರೆ ಈಗ ಈ ಊರಿನವರಿಗೆ ಈಗ ನಾವೆಲ್ಲ ಹೋಗೋರು ದೂರದವರು, ನಾವು ಧರ್ಮಸ್ಥಳ ಧಾರವಾಡದಿಂದ ಹೋಗುವಾಗ ನಮಗೆ ಸಂತೋಷ ಆಗುತ್ತೆ, ಒಳ್ಳೆ ರೋಡ್ ಹೈವೇ ಆಗಿದೆ ಅಂತ. ಆದರೆ ಇಲ್ಲಿರುವಂಥ ಎಲ್ಲ ವಾಸಿಗಳಿಗೆ ತುಂಬ ಅಪಾಯ ಇದೆ. ಹಾಗಾಗಿ ಈ ಅಪಾಯವನ್ನು ರಕ್ಷಿಸಬೇಕು ಮತ್ತು ಹೊಸದಾಗಿ ಏನಾದರೂ ಅದಕ್ಕೆ ಆಲೋಚನೆ ಮಾಡಬೇಕು. ಮಣ್ಣು ತೆಗೆಯುವಾಗ ಅದು ಕೆಳಗೆ ಬೀಳದಂತೆ ಏನೇನು ಮಾಡಬೇಕು ಅನ್ನೋದನ್ನು ಅವ್ರು ಮಾಡಬೇಕು. ಮತ್ತು ಈ ಸರ್ಕಾರದಿಂದ ಏನಾಗುತ್ತೋ ಅದನ್ನು ಅವ್ರು ಕೊಟ್ಟಿದ್ದಾರೆ. ಇನ್ನೂ ನಾನು ನಮ್ಮ ರಾಜ್ಯಸಭೆಯಲ್ಲಿ ಇದನ್ನು ಪ್ರಶ್ನೆ ಎತ್ತಿ ಏನಾದರೂ ಸಹಾಯ ಇವರಿಗೆ ಮಾಡಲಿಕ್ಕೆ ಸಾಧ್ಯ ಖಂಡಿತ ನಾನು ಮಾಡಿದೆ. ನಮ್ಮ ಕ್ಷೇತ್ರದಿಂದ ಅನೇಕ ದಾನ ಮಾಡಿದೆ, ಇನ್ನೂ ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ನಮ್ಮ ಕಾರ್ಯಕರ್ತರು ಇದ್ದಾರೆ ಅಲ್ಲಿ, ಅವರು ಏನು ಹೇಳ್ತಾರೆ, ಯಾರ್ಯಾರಿಗೆ ಏನೇನು ಸವಲತ್ತು ಕೊಡಬೇಕು ಅದು ಇನ್ನೂ ಕೊಡ್ತೇವೆ ನಾವು. ನೀವು ಹೇಳಿದರೆ ನಾನು ಹೇಳ್ತೇನೆ, ಸರ್ಕಾರದಲ್ಲಿ ಹೇಳ್ತೇನೆ. ಅದು ಕೆಳಗಡೆ ಇರುವಂಥ ದೇಹಗಳನ್ನು ಹೊರತರುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿ, ಹೊರತರುವಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ಅವ್ರಿಗೆ ಕ್ರಿಯೆ ಮಾಡಬೇಕಲ್ಲ. ನಮ್ಮಂಥ ಎಂಥ ಯಾರೇ ಆಗಲಿ ನಮ್ಮ ಹತ್ತಿರದವರು ತಂದ ಮೇಲೆ ಅವರಿಗೆ ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ, ಕ್ರಿಯೆ ಮಾಡಬೇಕು. ಅದಕ್ಕಾಗಿ ಆ ದೇಹವನ್ನು ಎತ್ತಿ ಹೊರಗೆ ಕೊಡುವಂಥ ಕೆಲಸ ಶೀಘ್ರ ಆಗಲಿ ಅಂತ ಹಾರೆ. ಸೊ ಖಂಡಿತ ನಾವು ಮಾಡ್ತೇವೆ. ನಾವು ಕ್ಯಾಶೇ ಕೊಡ್ತೇವೆ ಅವರಿಗೆ, ಮನೆ ಕಟ್ಟುವವರಿಗೆ ಏನಾದರೂ ಸ್ವಲ್ಪ ಕ್ಯಾಶಿನ ಸಹಾಯ ಕೂಡ ನಾವು ಮಾಡ್ತೇವೆ. ಈಗ ಈ ನಮ್ಮ ಶೌರ್ಯ ಸಂಘದವರು ಬಹಳ ಒಳ್ಳೆಯ ಕೆಲಸ ಮಾಡ್ತಾರೆ. ಶೌರ್ಯ ಅಂದರೆ ಅವ್ರು ಯಾರು ನಮ್ಮ ಸಂಬಂಧಪಟ್ಟಂಥ ಮೆಂಬರ್ ಅಲ್ಲ, ಆದರೆ ಅವರು ಊರಿಗಾಗಿ ತ್ಯಾಗ ಮಾಡ್ತಾರೆ, ತಮ್ಮ ಸಮಯವನ್ನು ತ್ಯಾಗ ಮಾಡ್ತಾರೆ, ತಮ್ಮ ದೇಹದ ಅಪಾಯವನ್ನು ಲೆಕ್ಕಿಸದೆ ಅವರು ಸಹಾಯ ಮಾಡ್ತಾರೆ. ಶೌರ್ಯ ತಂಡವನ್ನು ನಾನು ಬಹಳವಾಗಿ ಇಲ್ಲಿ ಪ್ರಶಂಸೆ ಮಾಡ್ತೇನೆ.
ಮತ್ತು ಇಲ್ಲಿ ನಾಗರಿಕರು ಭಾಳ ಕೆಲಸ ಮಾಡಿದ್ದಾರೆ. ಈಗ ಅವ್ರು ಹೇಳ್ತಾ ಬಂದರು ನಾವು ಹೀಗೆ ಮಾಡಿದ್ದೇವೆ ಹಾಗೆ ಮಾಡಿದ್ದೇವೆ ಅಂತ ಭಾಳ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂಥೇಳಿ ಯೋಚನೆ ಮಾಡುವಷ್ಟು ಸಮಯ ಇಲ್ಲ. ಆ ಸಂದರ್ಭದಲ್ಲಿ ತಕ್ಷಣ ಮನಸ್ಸಿಗೆ ಏನು ತೋಚ್ತದೆ ಅದನ್ನು ಮಾಡ್ತಾ ಹೋಗಬೇಕಷ್ಟೆ ಅಂತ ನನ್ನ ಅಭಿಪ್ರಾಯದಲ್ಲಿ. ಮುಂದಕ್ಕೆ ಇಂಥ ರೀತಿ ಮರುಕಳಿಸದಂತೆ ಏನು ಮಾಡಬೇಕು ಅದನ್ನೆಲ್ಲ ನಾವು ತಯಾರು ಮಾಡಬೇಕು. ಮನೆ ಕಟ್ಟಿಸಿಕೊಡ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೇನೋ ಸಹಾಯ ಮಾಡ್ತೇವೆ ನಾವು, ಹಂಚು ಗಿಂಚು ಅದನ್ನು ಮಾಡ್ತೀವಿ. ಮನೆ ಕಟ್ಟಿಸಿಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಿಂದೆ ನೀವು ದೇವಸ್ಥಾನಗಳನ್ನ ಜೀರ್ಣಾಭಿವೃದ್ಧಿ ಅದು ಈಗಲೂ ಮಾಡ್ತಾ ಇದ್ದೇವೆ. ಅದು ಅವರು ಮಾಡಿದ್ದಕ್ಕೆ ನಾವು ಸಹಾಯ ಕೊಡೋದಲ್ಲದೆ ನಾವು ಮಾಡೋದಿಲ್ಲ. ಅದು ಕೂಡ ಹಾಗೆ, ಯಾಕೆಂದರೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ನೀವು ಈಗ ಹೇಳಿದ ಹಾಗೆ 1,20,000 ರೂಪಾಯಿ ಮನೆ ಆಗೋದಿಲ್ಲ. ಅವರು ಮಾಡೋ ಪ್ರಯತ್ನಕ್ಕೆ ನಾವು ಖಂಡಿತವಾಗಿ ಸಹಾಯ ಕೊಡ್ತೇವೆ ಮತ್ತು ಎಲ್ಲ ರೀತಿಯಿಂದಲೂ ಅವರಿಗೆ ಏನು ಸಾಧ್ಯ ನಮ್ಮ ಕ್ಷೇತ್ರದಿಂದ ಯೋಜನೆಯಿಂದ ಏನೋ ಸಹಾಯವನ್ನು ಅವ್ರಿಗೆ ಮಾಡ್ತೇವೆ. ಖಂಡಿತ ತರ್ತಾರೆ. ಮತ್ತು ಇಲ್ಲಿ ಈ ಸಲ ವ್ಯಾಪಕವಾಗಿ ಆಗಿದೆ, ಒಂದೆರಡು ಕಡೆ ಅಲ್ಲ. ಈಗ ಇಲ್ಲಿ ಆಗಿದ್ದಂತ ಇದು ಹೊಸ ವಿಷಯ. ಇದು ವಯನಾಡು ಕೇರಳವೋ ಅಥವಾ ಬೇರೆ ಕಡೆ ಆಗಿ ಬಂದ ಮಾಮೂಲಿ ಅಲ್ಲದ ಜಾಗದಲ್ಲಿ ಈ ಸಲ ಹೆಚ್ಚು ಆಗಿರೋದ್ರಿಂದ ಸರ್ಕಾರಕ್ಕೂ ಕಷ್ಟ ಆಗಿದೆ, ಎಲ್ಲಿ ಹೋಗೋದು, ಎಲ್ಲಿ ಸಹಾಯ ಮಾಡೋದು, ಏನು ಮಾಡೋದು ಅಂತ. ಆದರೂ ಅವರು ಸಾಕಷ್ಟು ಸಹಾಯವನ್ನು ಸರ್ಕಾರ ಮಾಡಿದ್ದಾರೆ. ಇನ್ನು ಮೇಲೆ ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ಅವರದನ್ನು ಮಾಡಿಸ್ತೀವಿ. ಏನು ನೀವು ಹೇಳ್ತಿರೋದೆಲ್ಲ ಅವ್ರ ಮುಂದೆ ತರ್ತೇವೆ. ರಿಸರ್ಚ್ ಮಾಡ್ತಾ ಇದ್ದಾರೆ, ಆದರೆ ಅದು ಸಾಲದು, ಬೇಗ ಮಾಡಬೇಕಿನ್ನು. ಇದು 5 ವರ್ಷದಲ್ಲಿ ಆಗುವಂಥ ಕೆಲಸ ಒಂದೇ ವರ್ಷದಲ್ಲಿ ಮಾಡಬೇಕು. ನಾನು ಅದೇ ಹೇಳಿದ್ದೆ, ವಿದೇಶದಲ್ಲಿ ಇಂಥ ಸಂದರ್ಭಗಳಿದ್ರೆ ಹೇಗೆ ಮಾಡ್ತಾರೆ ಅನ್ನೋದನ್ನು ಗಮನ ಸ್ಟಡಿ ಮಾಡಿ ಆದಷ್ಟು ಬೇಗ ಪರಿಹಾರ ಕಂಡು ಹುಡುಕಬೇಕು ಇದಕ್ಕೆ. ಅವರಿಗೆ ನಾವು ಸಾಲ ಕೊಟ್ಟಿಲ್ಲ, ಬ್ಯಾಂಕಿಂದ ಸಾಲ ಕೊಡಿಸಿದ್ದು. ಹಾಗೆ ಬ್ಯಾಂಕಿನವ್ರನ್ನ ಕೇಳಬೇಕು, ಯಾಕಂದರೆ ನಾವು ಸಾಲ ಕೊಟ್ಟಿಲ್ಲ. ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದಲ್ಲ, ನಾವು ಗ್ಯಾರಂಟಿ ಇಲ್ಲದ ಬೇರೆ ಏನು ಮಾಡೋದಿಲ್ಲ. ಅವರು ಕೇಳಿ ಏನೋ ಸಾಧ್ಯ ಇದ್ರೆ ಮಾಡ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.